ಜಿಲ್ಲೆಯಾದ್ಯಂತ ನಾಯಕರುಗಳು ಹಿಂಡು ದಂಡು ಭೇಟಿ ಮಾಡ್ತಾ ಇದೆ. ನಾರಾಯಣಸ್ವಾಮಿ ಅವರಿಗೆ ಕೊಡಿ, ನಂಜೇಗೌಡರಿಗೆ ಕೊಡಿ, ಯಾರಿಗಾದರೂ ಕೊಡಿ, ನಮ್ಮ ಕ್ಷೇತ್ರವನ್ನು ಪರಿಗಣಿಸಿ, ಕೋಲಾರ ಜಿಲ್ಲೆಯನ್ನು ನೀವು ಪರಿಗಣಿಸಬೇಕು. ಇದು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಒಬ್ಬರಿದ್ದಾರೆ, ಮುನಿಯಪ್ಪನವರು. ಆದರೂ ನೀವು ಯಾರನ್ನಾದ್ರೂ ಒಬ್ಬರನ್ನ ಕನ್ಸಿಡರ್ ಮಾಡಬೇಕು. ನಾರಾಯಣಸ್ವಾಮಿ ಅವ್ರನ್ನ ತಗೋತಿರೋ, ನಂಜೇಗೌಡರು ಅಂತ ತಗೋತಿರೋ ತಗೊಳ್ಳಿ. ನಂಜೇಗೌಡರು ಸ್ಟ್ರಗಲ್ ಮಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತಪ್ಪ ಅವ್ರದ್ದು, ಅಂತೂ ಇಂತೂ ಮತ್ತೆ ಶಾಸಕರಾಗಿ ಉಳಿದ್ರು ಅವರು. ಇನ್ನು ನಾರಾಯಣಸ್ವಾಮಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಕು ಒಂದಷ್ಟು ಜನ ಒಳ್ಳೆಯ ಕೆಲಸ ಮಾಡುವಂಥವ್ರು. ಕೋಲಾರದ ಹಣೆಬರಹ ನೋಡಿರ ಹೆಂಗಿದೆ ಅಂತ. ಬೆಂಗಳೂರಿಂದ ಕೂಗಳತೆ ದೂರದಲ್ಲಿದೆ, 50 ಕಿಲೋಮೀಟ್ರು. ಇತ್ತೀಚೆಗೆ ಈ ಕಡೆ ನರಸಾಪುರದಲ್ಲಿ ಒಂದಷ್ಟು ಇಂಡಸ್ಟ್ರಿಯಲ್ ಲೇಔಟ್ ಆಯಿತು ಅಂತ ಕೋಲಾರದಲ್ಲಿ ಒಂದಷ್ಟು ಉದ್ಧಾರದ ಕೆಲಸಗಳಾಗ್ತಾಯಿವೆ ನೋಡಿ. ಅದೇನು ದರಿದ್ರ ಬಡ್ಕೊಂಡಿದೆಯೋ ಕೋಲಾರಕ್ಕೆ ಗೊತ್ತಿಲ್ಲ. ವಿಪರೀತವಾಗಿ ವಂಚಿತರು ಆ ಕಡೆ ಭಾಗದ ಜನಗಳು, ವಿಪರೀತವಾಗಿ ವಂಚಿತರು. ಅಲ್ಲಿನ ರಸ್ತೆಗಳು, ಅಲ್ಲಿನ ಧೂಳು, ಅಯ್ಯೋ ದೇವರೇ, ಬಡ್ಕೋಬೇಕು ಅವ್ರು ನೀರಿಗೆ. ಜೊತೆಗೆ ನಮ್ಮವ್ರು ಮಾಡಿರೋ ಘನಂದಾರಿ ಕೆಲಸ ಏನಪ್ಪ ಅಂದರೆ ಇಲ್ಲಿಂದ ಈ ಚರಂಡಿ ನೀರು ಬಿಟ್ಟಿರೋದು, ತಗಳಿ KC ವ್ಯಾಲಿ ನೀರನ್ನ ಅಂತ. ಹೀಗೆ ಎಂತೆಂಥವ್ರನ್ನ ಕೊಟ್ಟಂಥ ಕೋಲಾರ ಇವತ್ತು ಹೆಂಗೆ ಬಂದಿದೆ ಯಾಕೆ ಗೊತ್ತಾ? ನಾಯಕರುಗಳಲ್ಲಿ ಒಗ್ಗಟ್ಟಿಲ್ಲ, ಬರೀ ಹುಚ್ಚಾಟ ಕಚ್ಚಾಟ. ಹೀಗಾಗಿ ಕೋಲಾರ ಹಿಂದೆ ಗಂಗರ ರಾಜಧಾನಿ ಆಗಿತ್ತಂತೆ. ಅದು ಯಾವ ಆ್ಯಂಗಲಲ್ಲೂ ಒಂದು ಸಲ ಕಣ್ರಿ, ಅದು ನೋಡಿಬಿಟ್ರೆ ಕೋಲಾರಮ್ಮನಿಗೆ ಬೇಜಾರಾಗಿರಬೇಕು. ದೇವಸ್ಥಾನದಲ್ಲಿ ಕೂತ್ಕೊಂಡು ಆಕೆನೇ ಬೇಜಾರು ಮಾಡ್ಕೊಂಡಿರಬೇಕು, ಏನಪ್ಪ ನನ್ನೂರು ಈ ಸ್ಥಿತಿ ಬಂದ್ಬಿಡ್ತಾ ಅಂತ. ಅಷ್ಟರ ಮಟ್ಟಿಗೆ ಗೊಬ್ಬೆದ್ದು ನಾರುತ್ತೆ. ಒಂದಷ್ಟು ಕಾಯಕಲ್ಪಗಳಾಗಬೇಕು. ಹೀಗಾಗಿನೋ ಅಂದರೆ ಇದು ಬರೀ ಕೋಲಾರದ ಕಥೆ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ನಾಯಕರುಗಳು ಕೂಡ ನಮ್ಮನ್ನು ಪರಿಗಣಿಸಿ ಇಬ್ಬಿಬ್ಬರು 3 ಜನ ಹೆಸರುಗಳನ್ನು ರವಾನಿಸಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ MB ಪಾಟೀಲ್ ಮತ್ತು ಪರಮೇಶ್ವರ್ ಏನಂತಾರೆ ಕೇಳೋಣ. ಯಾಕಂದರೆ MB ಪಾಟೀಲ್ ಮಾತಾಡಿದ್ದಾರೆ, ಸಂಸತ್ ಅಧಿವೇಶನ, ಎಲ್ಲರೂ ಬ್ಯುಸಿ ಇದ್ದಾರೆ. ಹೀಗಾಗಿ ಏನು ಚರ್ಚೆ ಆಗುತ್ತೋ ನೋಡೋಣ ಅಂತಾರೆ MB ಪಾಟೀಲರು. ಇನ್ನು ಪರಮೇಶ್ವರರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬನ್ನಿ ಇಬ್ಬರು ನಾಯಕರು ಏನು ಹೇಳ್ತಾರೆ ನೋಡೋಣ. ಅಲ್ಲಿ ಹೋಗಿ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ, ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಇದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬೋದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಹೋಗಿದ್ದಾರೆ. ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಅಲ್ಲ. ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರ್ಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನು ಕನ್ಸಿಡರ್ ಮಾಡಬಹುದು. ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಹೋಗಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಹಿಂಡು ದಂಡು ಆ ಪಟ್ಟಿ ನೋಡ್ತಾ ಇದ್ದೀವಿ. ಆ ಪಟ್ಟಿ ಬಹಳ ಉದ್ದ ಇದೆ. ಬೆಳಗಿನೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ ಇದೆ. ಈಗ ಪಟ್ಟಿಗೆ ಇನ್ನೊಂದಿಷ್ಟು ಹೆಸರುಗಳು ಸೇರ್ಕೊಂಡಿವೆ, ಇನ್ನೊಂದಿಷ್ಟು ಹೆಸರುಗಳು ಬಿಟ್ಟು ಹೋಗ್ತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಈ ಖನೀಜ್ ಫಾತಿಮಾ ಅವ್ರ ಹೆಸರು ಕೇಳಿಬರ್ತಾ ಇದೆ. ಹೆಣ್ಮಕ್ಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಮುಸ್ಲಿಂ ಹೆಣ್ಮಕ್ಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಲ್ಕಿಶ್ ಬಾನು ಅವರ ಹೆಸರು ಕೇಳಿಬರ್ತಾ ಇದೆ. ಈ ಕಡೆಗೆ ಜಮೀರ್ ಅಹಮದ್ ಖಾನ್, ಸೇಠ್ ರಿಜ್ವಾನ್ ಅರ್ಷದ್ ಅವ್ರ ಹೆಸರು, ಜೊತೆಗೆ ಹ್ಯಾರಿಸ್ ಹೆಸರನ್ನು ನಾವು ತೋರಿಸ್ತಾ ಇಲ್ಲ, ಆದರೆ ಹ್ಯಾರಿಸು ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಅದೊಂದು ಕಡೆಗೆ. ಎರಡನೇದೇನು ಅಂದರೆ ಜಿಲ್ಲೆಗಳಿಂದ ನಾಯಕರುಗಳು ಒತ್ತಡ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಯನ್ನು ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥ ಒತ್ತಡ ಎಲ್ಲ ಕಡೆಯಿಂದ. ಈ ಅಳದು ತೂಗಿ ನಿರ್ಧಾರಕ್ಕೆ ಬರುವಂಥದ್ದು ಇದೆಯಲ್ಲ ದೊಡ್ಡ ಸವಾಲು. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಎಲ್ಲವೂ ಕೂಡ ರೆಡಿ ಆಗಿದೆ ಲಿಸ್ಟ್ ಅನ್ನುವಂಥದ್ದು. ಏನಾದರೂ ಆ ರೀತಿ ಆದರೆ ನಾಳೆನೇ ಪ್ರಮಾಣ ವಚನ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನಂತೀರಿ?
ಹೌದು ರಂಗನಾಥ್, ಇದೀಗ ಮುಹೂರ್ತಕ್ಕಿಂತ ಹೆಚ್ಚಾಗಿ ಈ ಪಟ್ಟಿಯಲ್ಲಿ ಯಾರಿರ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ ಕೊನೆ ಕ್ಷಣದಲ್ಲಿ ತಮ್ಮ ತಮ್ಮ ಪ್ರಯತ್ನಗಳನ್ನ ದೊಡ್ಡ ಮಟ್ಟಿಗೆ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗಿ ತಲುಪೋಕ್ಕಿಂತ ಮುಂಚಿತವಾಗಿಯೇ 35ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳು ಅಲ್ಲಿ ಬೀಡು ಬಿಟ್ಟಿದ್ದಾರೆ ಕಳೆದ 2 ದಿನಗಳಿಂದ. ಅವರೆಲ್ಲರಿಗೂ ಕೂಡ ಕೊನೆ ಕ್ಷಣದಲ್ಲಾದರೂ ತಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನೆಯಿಂದ ಹೊರಬರುವಂತಹ ಸಂದರ್ಭದಲ್ಲಿ ನೋಡಿದ್ವಿ, ರಿಜ್ವಾನ್ ಅರ್ಷದ್ ಅವರು ಹೋಗಿ ಅವರಿಗೆ ಬೊಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ರೀತಿಯ ಪ್ರಯತ್ನಗಳು ಜೋರಾಗಿ ನಡೀತಾ ಇದ್ದಾವೆ. ಕೋಲಾರದ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ಕೋಲಾರಕ್ಕೆ ಈ ಹಿಂದೆ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಈ ಬಾರಿ ನಂಜೇಗೌಡರು ಅಥವಾ ಬಂಗಾರಪೇಟೆ ನಾರಾಯಣ ಸ್ವಾಮಿ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಜೊತೆಗೆ ಆ ಸಂದರ್ಭದಲ್ಲಿ ಒತ್ತಡವನ್ನ ಹಾಕಿದ್ದಾರೆ. ಇದೇ ರೀತಿಯ ಪ್ರಯತ್ನಗಳು ಎಲ್ಲ ಕಡೆಯಿಂದಲೂ ಕೂಡ ನಡೀತಾ ಇದ್ದಾವೆ. ಈ ಹಿಂದೆ ಕಾಂಗ್ರೆಸ್ನ ನಾಯಕರಿಗೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ರಿಜಿಡ್ ಆದಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿತ್ತು. ಅದು ಕನಿಷ್ಠ 15 ಮಂದಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಕೇವಲ 5 ಮಂದಿ ಅಥವಾ 6 ಮಂದಿ ಮಾತ್ರ ಹಳಬರಿಗೆ ಅವಕಾಶವನ್ನ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಆದರೆ ಅದನ್ನ ಬದಲಾಯಿಸುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಆ ರೀತಿ 15ಕ್ಕೂ ಹೆಚ್ಚು ಮಂದಿ ಹೊಸಬರನ್ನ ಸೇರಿಸಿಕೊಂಡು ನಾವು ಚುನಾವಣೆಗಳನ್ನ ಫೇಸ್ ಮಾಡುವಂಥದ್ದು, ವಿರೋಧ ಪಕ್ಷಗಳನ್ನ ಎದುರಿಸುವಂಥದ್ದು ಬಹಳ ಸವಾಲಿನ ಕೆಲಸ ಆಗುತ್ತೆ. ಹೀಗಾಗಿ ಅನುಭವ ಇರುವಂತವ್ರನ್ನು ಕೂಡ ನಾವು ಪಟ್ಟಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಗಮನಕ್ಕೆ ತರಲಾಗಿದೆ. ಹೀಗಾಗಿ 10:10 ಅನ್ನುವಂಥದ್ದು ಅಂದ್ರೆ 10 ಮಂದಿ ಹೊಸಬರು 10 ಮಂದಿ ಹಳಬರು ಇಬ್ಬರಿಗೂ ಕೂಡ ಅವಕಾಶವನ್ನ ಬ್ಯಾಲೆನ್ಸ್ ಆದಂತಹ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿಗೆ ಇದೀಗ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಸಭೆ ನಿಗದಿಯಾಗಿದೆ. ಕೆ ಸಿ ವೇಣುಗೋಪಾಲ್ ಅವರು ಪ್ರತ್ಯೇಕವಾಗಿ ಕೂತು ಮಾತುಕತೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳಂತೂ ಖಂಡಿತವಾಗಿ ಫಿಲ್ಟರ್ ಆಗೇ ಆಗ್ತವೆ. ಯಾರು ಪಕ್ಷಕ್ಕೆ ಹೊಸದಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ, ಈಗಾಗಲೇ ತಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಯಾರು, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಂತವ್ರು ಯಾರು, ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸೋದ್ರಲ್ಲಿ ಯಾರು ಹೆಚ್ಚು ಉತ್ಸುಕರಾಗಿದ್ದಾರೆ, ಈ ಎಲ್ಲ ಅಂಶಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಪರಿಗಣನೆಗೆ ಬರುತ್ತವೆ. ಉದಾಹರಣೆಗೆ ಇದಾಗ ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಮತ್ತು ಎನ್.ಎ. ಹ್ಯಾರಿಸ್ ಮತ್ತು ಜಮೀರ್ ಅಹಮದ್ ಖಾನ್ ಯಾರು ಉತ್ತಮ ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ರಿಗೂ ಕೂಡ ಅವರವರದೇ ಆದಂಥ ಕೆಪಾಸಿಟಿಗಳಿದ್ದಾವೆ. ಆದರೆ ಈ ಒಂದು ಫಿಲ್ಟರ್ ಮಾಡುವಂಥ ಸಂದರ್ಭದಲ್ಲಿ ಯಾರ ಹೆಸರು ಟಾಪಿಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾರಿಗೆ ಅದೃಷ್ಟ ಇದೆ ಅವರ ಹೆಸರಂತೂ ಖಂಡಿತವಾಗಿ ಬಂದು ನಿಲ್ಲುತ್ತೆ. ಈ ರೀತಿಯ ಪ್ರಕ್ರಿಯೆಗಳು ಖಂಡಿತ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು. ಒಮ್ಮತದ ಅಭಿಪ್ರಾಯಕ್ಕೆ ಎಷ್ಟರ ಮಟ್ಟಿಗೆ ಬರೋದಕ್ಕೆ ಸಾಧ್ಯ ಅನ್ನೋದ್ರ ಮೇಲೆ ನಾಳೆಯ ಮುಹೂರ್ತ ನಿಗದಿ ಆಗ್ಬೋದು. ಇವತ್ತೇನಾದರೂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೂತಿದ್ದೆ ಆದರೆ, ತಾನು ಕೊಟ್ಟಂತ ಪಟ್ಟಿ ಕ್ಲಿಯರ್ ಆಗಬೇಕು ಅನ್ನುವಂಥ ಒತ್ತಡವನ್ನ ಸಿದ್ದರಾಮಯ್ಯನವರು ಹಾಕಿದ್ದೆ ಆದರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ ಹಿರಿಯರು ಇರಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದೆ ಆದರೆ, ಹೊಸಬರ ಪಟ್ಟಿಯಲ್ಲಿ ಇರುವಂತವರಿಗೆ ಅಪಸ್ವರಗಳು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ವ್ಯಕ್ತವಾಗಿದ್ದೆ ಆದರೆ ಇವತ್ತು ಕೂಡ ಮುಹೂರ್ತ ಫಿಕ್ಸ್ ಆಗೋದಿಲ್ಲ. ಆ ಪಟ್ಟಿ ಮತ್ತಷ್ಟು ಫಿಲ್ಟರ್ ಆಗ್ಬೋದು. ಹೀಗಾಗಿ ಮುಹೂರ್ತಕ್ಕಿಂತ ಆ ಪಟ್ಟಿಯಲ್ಲಿ ಯಾರು ಇರ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಕಾತರದಿಂದ ಕಾದು ನಿಂತಿದ್ದಾರೆ. ರಂಗನಾಥ್, ಎಸ್, ಇದೆಲ್ಲದರ ಜೊತೆಗೆ ನಿಮಗೆ ಗೊತ್ತಿದೆ ಯಾರ್ಯಾರ ಪ್ರಭಾವ ಎಷ್ಟೆಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಪ್ರಸನ್ನ, ಈಗ ಹಿಂದಿನ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದರು. ಯಾವ ಮಂತ್ರಿಗಳಿಗೆ ಕೆಲಸ ಮಾಡ್ತಾ ಇದ್ರು ಅಂತಂದರೆ 8 ಜನರ ಹೆಸರು ಕೇಳಿ ಬರ್ತಾ ಇತ್ತು. ಎಂ.ಬಿ. ಪಾಟೀಲ್ ಹೆಸರು ನಾವು ಹೇಳ್ತಾ ಇದ್ವಿ, ದಿನೇಶ್ ಗುಂಡೂರಾವ್ ಅವರ ಹೆಸರನ್ನು ಹೇಳ್ತಾ ಇದ್ವಿ, ಈ ಕಡೆ ಕೃಷ್ಣ ಬೈರೇಗೌಡರು ಭಾಳ ಉತ್ಸಾಹದಿಂದ ಓಡಾಡ್ತಾ ಇದ್ರು. ಹಿಂಗೊಂದು ಒಂದು 4-5 ಜನ ಬಿಟ್ಟರೆ ಇನ್ನು ಉಳಿದಂಥವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಮಯ ಅಷ್ಟೊಂದು ಇಲ್ಲ. ಈಗ 1.25 ವರ್ಷ ಇದೆ. ಏನು ಬೇಳೆಕಾಳು ಬೆಂದರೂ ಕೂಡ ನೀವು ಇಷ್ಟ ಅವಧಿನಲ್ಲೇ ಬೇಯಿಸ್ಕೋಬೇಕು. ಹೀಗಾಗಿ ಏನು ಅಂತಂದರೆ, ಒಂದು ಚೂರು ಯಾಮಾರಿದ್ರೂ ಕೂಡ ಕಾಳುಗಳಿಗಿಂತ ಜೊಳ್ಳುಗಳೇ ಸೇರ್ಕೊಂಡ್ಬಿಡ್ತವೆ ಅನ್ನುವಂಥ ಭಯ, ಆತಂಕ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಸಹಜವಾಗಿಯೇ ಇದೆ. ಹೀಗಾಗಿ ಇದು ಚಾಲೆಂಜ್ ನಂಬರ್ 1. ಯಾವ್ಯಾವ ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಬೇಕು, ಯಾವ್ಯಾವ ಜಿಲ್ಲೆಗಳು ವೆರಿ ಇಂಪಾರ್ಟೆಂಟ್, ಅದು ಕೂಡ ದೊಡ್ಡ ಸಂಗತಿ. ಮೈಸೂರು ಭಾಗದಲ್ಲಿ ನೀವು ಯಾರನ್ನು ಕನ್ಸಿಡರ್ ಮಾಡಬೇಕು? ಈಗ ಈ ಒಬ್ಬರು ಆಗಲೇ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಬಾಲಕೃಷ್ಣ ಅವ್ರು ಕನ್ಸಿಡರ್ ಮಾಡ್ತೀರಾ, ಮತ್ತು ಅವ್ರನ್ನೇ ಕನ್ಸಿಡರ್ ಮಾಡ್ತೀರಾ, ಚೆಲುವ ಅವರೇ ಬರ್ತಾರಾ? ಇಂಥದ್ದು ಕೂಡ ಇದೆ. ಈಗ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ, ಈ ಬೆಂಗಳೂರಿನಲ್ಲಿ ಈ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಈ ಒಂದೇ ಮನೆಯಲ್ಲಿ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಬ್ಬರೂ ಕೂಡ ಅಧಿಕಾರದಿಂದ ಹೊರಗಡೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಕೊಡಬೇಕಾಗುತ್ತೆ. ಯಾಕಂದರೆ ಪ್ರತಿ ಸಂಖ್ಯೆನೂ ಕೂಡ ವೆರಿ ಇಂಪಾರ್ಟೆಂಟ್. ಒಂದೇ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ಅಂಥದ್ದೊಂದು ಚಾಲೆಂಜ್ ಇದೆ. ದಾವಣಗೆರೆಯಿಂದ ಮಲ್ಲಿಕಾರ್ಜುನ ಅವ್ರಿಗೆ ಮತ್ತೆ ಸಿಗುತ್ತಾ ಅಥವಾ ಸಿಗಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಜೊತೆಗೇನು ಅಂದರೆ, ಈಗ ಮತ್ತೆ ಅಗೈನ್ ಈ ಮಂಡ್ಯ ಭಾಗದಲ್ಲಿ ನಾವು ಹೇಳೋದಾದರೆ ನರೇಂದ್ರ ಸ್ವಾಮಿ ಹಿಂದಿನಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಭಾಳ ಸೂಕ್ತವಾದಂಥ ವ್ಯಕ್ತಿ. ಅವ್ರಿಗೆ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಪ್ರಶ್ನೆಗಳಿದೆ. ಹೀಗೆ 10 ಪ್ರಶ್ನೆಗಳಿದೆ ಪ್ರಸನ್ನ.
ಹೌದು ರಂಗನಾಥ್, ನಾವು ಹಿಂದೆಯೂ ಕೂಡ ಬಹಳಷ್ಟು ಬಾರಿ ಇದನ್ನ ಚರ್ಚೆ ಮಾಡಿದೀವಿ. ಒಂದು, ಈ ಬಾರಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಹಿರಿಯರು ಗೆದ್ದಿರುವಂಥದ್ದು ಮತ್ತು ಹೆಚ್ಚು ನಂಬರ್ ಆಫ್ ಶಾಸಕರು ಗೆದ್ದಿರುವಂಥದ್ದೇ ಈ ತಲೆನೋವಿಗೆ ಪ್ರಮುಖವಾದಂಥ ಕಾರಣ. ಯಾಕೆಂದ್ರೆ 35 ಮಂದಿ ಮಾತ್ರ ಹೊಸಬರು, ಇನ್ನುಳಿದಂಥ 100 ಮಂದಿ ಶಾಸಕರೆಲ್ಲರೂ ಕೂಡ ಹಳಬರೆ. ಅಂದ್ರೆ 3 ಬಾರಿ 5 ಬಾರಿ 6 ಬಾರಿ 7 ಬಾರಿ ಗೆದ್ದವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಹೀಗಾಗಿ ಈ ಒಂದು ದೊಡ್ಡ ತಲೆನೋವು ಕಾಣಿಸ್ಕೊಂಡಿದೆ. ಜೊತೆಗೆ ಹೈಕಮಾಂಡ್ ಒಂದು ಪರ್ಫೆಕ್ಷನ್ ಹಿಂದೆ ಬಿದ್ದಂತೆ ಕಾಣಿಸ್ತಾ ಇದೆ. ಒಂದು ಪರ್ಫೆಕ್ಟ್ ಆದಂಥ ತಂಡ ಬೇಕು, ಪರ್ಫೆಕ್ಟ್ ಆದಂಥ ಪೊಲಿಟಿಕಲ್ ಸಿನಾರಿಯೋ ಇದೆ. ಆ ಪರ್ಫೆಕ್ಟ್ ಆದಂಥ ಸಂದರ್ಭದಲ್ಲಿ ನಾವು ಒಂದು ಟೀಮನ್ನು ಕರೆಕ್ಟ್ ಆದಂಥ ರೀತಿಯಲ್ಲೇ ಕಟ್ಟಬೇಕು. ಈ ರೀತಿಯ ಪರ್ಫೆಕ್ಟ್ನ ಹಿಂದೆ ಬಿದ್ದು ಈ ಗೊಂದಲಗಳು ಕ್ರಿಯೇಟ್ ಆಗ್ತಿದಾವ ಅಥವಾ ಈ ರೀತಿಯ ವಿಳಂಬ ಆಗ್ತಿದೆಯಾ ಅನ್ನುವಂಥದ್ದು ಕೂಡ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಖಂಡಿತ ಈ ಒಂದು ಪಟ್ಟಿಯಲ್ಲಿ ಇರುವಂಥವ್ರನ್ನ ಎಲ್ಲರನ್ನೂ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಇರುವಂಥ 20 ಜನರ ಪೈಕಿ 10 ಜನ ಹಿರಿಯರಿಗೆ ಕೊಟ್ಟರು ಕೂಡ ಮತ್ತೆ 40 ಜನ ಹಾಗೆ ಕೂತ್ಕೊಳ್ತಾರೆ. ಅವ್ರು ಯಾರೂ ಕೂಡ ಸಮಾಧಾನವಾಗಿ ಕೂತ್ಕೊಳ್ಳೋದಿಲ್ಲ. ಮತ್ತು ತಾವು ಈ ಹಿಂದೆ ಮಾಡಿದಂಥ ಕೆಲಸ ಕಾರ್ಯದ ಆಧಾರದ ಮೇಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ನಾವು ಯಾಕೆ ಮತ್ತೆ ಕೆಲಸ ಮಾಡಬೇಕು, ನಮ್ಮ ಕ್ಷೇತ್ರ ನಾವು ಗೆದ್ರೆ ಸಾಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದೆ ಆದರೆ ಆಗ ಸಹಜವಾಗಿಯೇ ಇದೊಂದು ದೊಡ್ಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಿರುವಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಜ ಒಂದು ಹಳೆ ಮೈಸೂರು ಭಾಗದಲ್ಲಿ ಬಹಳ ಪ್ರಬಲವಾಗಿ ಎಲ್ಲವನ್ನ ಎದುರಿಸೋದಕ್ಕೆ ರೆಡಿ ಆದ್ರೂ ಕೂಡ ಅವರಿಗೆ ಇಡೀ ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕವನ್ನ ಫೇಸ್ ಮಾಡುವಂತಹ ಫೇಸ್ಗಳು ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಪರ್ಫೆಕ್ಷನ್ ಕ್ಯಾಬಿನೆಟ್ ಆಗಬೇಕಾಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರಾದ್ರೆ ಒಂದು ಮಾಸ್ ಅಪಿಯರೆನ್ಸ್ ಇತ್ತು, ಅವರು ಅಪ್ರೋಚ್ ಬೇರೆ ರೀತಿಯಲ್ಲಿತ್ತು. ಉತ್ತರ ಕರ್ನಾಟಕದ ಜನ ಮತ್ತು ಬೇರೆ ಬೇರೆ ಜಿಲ್ಲೆಯ ಜನ ಅವ್ರನ್ನ ರಿಸೀವ್ ಮಾಡಿದಂಥ ರೀತಿ ಬೇರೆ ಇತ್ತು. ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅಧಿಕಾರ ಕೊಟ್ಟಂತ ಕಾರಣಕ್ಕೋಸ್ಕರ ಹೈಕಮಾಂಡ್ ಕೂಡ ಬಹಳ ಸೂಕ್ಷ್ಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ. ಮತ್ತು ಇದಕ್ಕೆ ಕೇವಲ ಒಂದು 2028-29 ಚುನಾವಣೆ ಮಾತ್ರ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಯೋಚನೆಗಳನ್ನ ಮಾಡ್ತಾ ಇಲ್ಲ. ಬೇರೆ ಬೇರೆ ಲೆಕ್ಕಾಚಾರಗಳು, ಬೇರೆ ಬೇರೆ ಕಾಂಗ್ರೆಸ್ನ ಒಳ ರಾಜಕೀಯಗಳು ಕೂಡ ಈ ಒಂದು ವಿಳಂಬಕ್ಕೆ ಕಾರಣವಾಗ್ತಾ ಇದ್ದಾವೆ, ಈ ಪಟ್ಟಿ ಫಿಲ್ಟರ್ ಆಗೋದಕ್ಕೆ ಕಾರಣವಾಗ್ತಾ ಇದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಮುಂದಿನ ರಾಜಕೀಯದ ದೃಷ್ಟಿಯಿಂದ ಯಾರು ಇದ್ರೆ ಸೂಕ್ತ, ಯಾರು ಹೊರಗಿರಬೇಕು ಅನ್ನೋ ಬಗ್ಗೆಯೂ ಯೋಚನೆಯನ್ನ ಖಂಡಿತವಾಗಿಯೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತಮ್ಮನ್ನ ನಂಬಿದವರಿಗೆ ಈಗ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ತಾನು ಮಾತ್ರ ಎಲೆಕ್ಷನ್ ನ ಗೆದ್ದರೆ ಸಾಕಾಗೋದಿಲ್ಲ, ತನ್ನ ಜೊತೆಗೆ ಈಗಿರುವಂತ ನಂಬರ್ ಮತ್ತೆ ರಿಪೀಟ್ ಆಗಬೇಕು 2028 ಚುನಾವಣೆಯಲ್ಲಿ. ಈ ದೃಷ್ಟಿಯಿಂದ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಈ ವಿಳಂಬ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಪಟ್ಟಿ ಪದೇ ಪದೇ ಬದಲಾಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರನ್ನ ಕೈಬಿಟ್ರು ಕಷ್ಟ, ಯಾರನ್ನ ಒಳಗೆ ಸೇರಿಸ್ಕೊಂಡ್ರು ಕಷ್ಟ ಅನ್ನುವಂತ ರೀತಿಯ ಒಂದು ಬಿಸಿ ತುಪ್ಪದ ವಾತಾವರಣ ಖಂಡಿತವಾಗಿಯೂ ಇದ್ದೇ ಇದೆ ರಂಗನಾಥ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.